ಭ್ರಷ್ಟ ಕುಲಪತಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಬಿವಿಪಿ ನಡೆಸುತ್ತಿರುವ ಪ್ರತಿಭಟನೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯಿಂದ ಕೊನೆಗೂ ಎಚ್ಚೆತ್ತುಕೊಂಡ ಸರ್ಕಾರ ಭ್ರಷ್ಟರ ವಿರುದ್ಧ ಕ್ರಮದ ಭರವಸೆ ನೀಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಸಿಎಂ ಯಡಿಯೂರಪ್ಪ ಇವತ್ತು ಖುದ್ದು ಭೇಟಿ ಮಾಡಿದ್ರು. ಸಂಸದ ಸದಾನಂದ ಗೌಡರ ಜೊತೆ ಸ್ಥಳಕ್ಕೆ ಧಾವಿಸಿದ ಸಿಎಂ ಎಬಿವಿಪಿ ಕಾರ್ಯಕರ್ತರ ಮನವಿಯನ್ನ ಆಲಿಸಿದ್ರು. ಎಬಿವಿಪಿ ಹಲವು ಬಾರಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡಿದೆ, ಅಕ್ರಮ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಿದ್ಧ ಅಂತ ಭರವಸೆ ನೀಡಿದ ಅವರು ತಮ್ಮ ಮೇಲೆ ಭರವಸೆ ಇಟ್ಟು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಸಿಎಂ ಮನವಿಗೆ ತಲೆಬಾಗಿದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೈಬಿಟ್ರು. ಕೆಲವು ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂಥ ಹಗರಣಗಳ ಬಗ್ಗೆ, ಕೆಲವು ಉಪಕುಲಪತಿಗಳು ಮಾಡಿರುವಂಥ ಅವ್ಯವಹಾರದ ಬಗ್ಗೆ, ಇತರೆ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ನನ್ನ ಗಮನವನ್ನು ಸೆಳೆದಿದ್ದಾರೆ. ಕಳೆದ 13 ದಿವಸದಿಂದ ಇಲ್ಲಿ ಧರಣಾ ಸತ್ಯಾಗ್ರಹ ಮಾಡಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಇದರ ಸತ್ಯಾಂಶಗಳೇನಿದೆ ಇದನ್ನು ವರದಿ ಬಹಿರಂಗ ಆಗಬೇಕು ಅಂತ ಕೇಳಿರುವಂಥದ್ದು ಅದು ಸರಿ ಇದೆ. ಅವರು ಮಾಡಿರುವಂಥದ್ದು ಅನೇಕ ಲೋಪದೋಷಗಳಿರೋದು ನಿಜ. ಇದನ್ನು ಸರಿಪಡಿಸೋಕೆ ಏನೇನು ಸಾಧ್ಯ ಇದೆಯೋ ಆದಷ್ಟು ಬೇಗ ಐ ವಿಲ್ ಟೇಕ್ ಅಪ್ ದಟ್ ಇಶ್ಯೂ. ಕುಲಪತಿಗಳು ಇವರ ಹಗರಣಗಳನ್ನು ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಮಾಡುವಾಗ UGC ನಾರ್ಮ್ಸನ್ನು ಪಾಲನೆ ಮಾಡಿಲ್ಲ. ಇವ್ರ ಬಗ್ಗೆ ತನಿಖಾ ವರದಿಗಳು ಸರ್ಕಾರದ ಬಳಿ ಇದೆ. ಅದನ್ನು ಬಹಿರಂಗಪಡಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ನಾನು ಕ್ರಮ ತೆಗೆದು